ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ನಮ್ಮ ಸ್ಥಳ ಮನೆಗಳಲ್ಲಿ ಸೇರಿ ಬರುವಂತೆ ಕರ್ತನು ತಿರುಗಿ ನಮ್ಮೆಲ್ಲರಿಗೆ ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನನ್ನ ನೆನಸಿನಿ ನಮ್ಮ ಪುನರುತ್ಥಾನದ ಹಬ್ಬದ ಆರಾಧನೆಯ ಒಂದು ವಾರದ ನಂತರ ತಿರುಗಿ ನಿಮ್ಮ ಬಳಿಗೆ ಭೇಟಿಯಾಗುವಂಥ ಕೃಪೆ ಕರ್ತನು ಅನುಗ್ರಹಿಸಿದ್ದಾನೆ. ಲಾಕ್ಡೌನ್ನ ಸಮಯ ಹೆಚ್ಚಾಗಿದೆ, ಆದರೂ ನಂಬಿಗಸ್ತನಾದಂಥ ದೇವರು ತನ್ನ ಮಕ್ಕಳ ಜೊತೆಯಲ್ಲಿದ್ದಾನೆ. ಆತನ ವಾಗ್ದಾನವು ಶ್ರೇಷ್ಠವಾಗಿದೆ. ನಾನು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ಸದಾ ಕಾಲವು ನಿಮ್ಮ ಸಂಗಡಿರುವೆನೆಂಬುದಾಗಿ. हम परमेश्वर के नाम को धन्यवाद देंगे. उसका वादा है कि मैं न कभी तुम्हें छोड़ूंगा, न कभी तुम्हें त्यागूंगा, संसार के अंत तक मैं तुम्हारे साथ रहूंगा. सो हमारा विश्वास रहे, हमारी ये प्रार्थना रहे, प्रभु की आत्मा हम सभी के साथ में रहते हुए इन बचे हुए और थोड़े दिनों के संघर्ष में ಪ್ರಭು ಕಿ ಆತ್ಮ ಹಮೆ ಚಲಾಯ. ಉಳಿದಿರುವಂಥ ಇನ್ನೂ ಸ್ವಲ್ಪ ದಿವಸದ ಈ ಘೋರ ವ್ಯಾಧಿಯ ಅನುಭವದಲ್ಲಿ ನಾವು ಹಾದು ಹೋಗುವಾಗ ಕರ್ತನ ಕೃಪೆಯು ಕರ್ತನ ಹಸ್ತವು ನಮ್ಮ ಮೇಲೆ ಇರಲಿ ಎಂಬುದಾಗಿ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಆಗಿರಲಿ. ನನ್ನ ನೆನಸಿನ ಆರಾಧನೆಯ ಮೊದಲನೆಯ ಭಾಗವನ್ನು ನೀವೆಲ್ಲರೂ ಕ್ರಮವಾಗಿ ಮಾಡಿದ್ದೀರಿ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಕರ್ತನನ್ನು ಆರಾಧಿಸೋಣ. आइए हम सभी लोग अपने सरों को झुकाएं, हम प्रभु की आराधना करें, स्तुति करें, उसके नाम को हम धन्यवाद की भेंट चढ़ाएं. थैंक यू लॉर्ड. हालेलुया हालेलुया हालेलुया. धन्यवाद यीशु, धन्यवाद. आइए सभी लोग आंखें बंद करें, ಎಲ್ಲರೂ ತಲೆ ಬಾಗಿಸಿಕೊಳ್ಳೋಣ. ನಮ್ಮ ಕರ್ತನಾದಂಥ ದೇವರು ನಮಗೆ ಆಶ್ರಯ ಗಿರಿಯಾಗಿದ್ದಾನೆ. ಆತನು ನಮಗೆ ಬಂಡೆಯು, ನಮಗೆ ದುರ್ಗವು, ಕೋಟೆಯು, ನಮಗೆ ಸರ್ವಸ್ವನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಾವು ಹಾದು ಹೋಗುವಂತ ಎಲ್ಲಾ ಸ್ಥಿತಿಗತಿಗಳ ಮಧ್ಯದಲ್ಲಿ ಆತನು ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದಾಗಿ ನಂಬಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸುವೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ಪರಮ ಪ್ರೀತಿಗಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ.
ಈ ದಿವಸ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವುಗಳು ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆಯನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಅಲ್ಪರು ಸ್ವಾಮಿ, ಅಯೋಗ್ಯರು, ಲೆಕ್ಕಕ್ಕೆ ಗಣನೆಗೆ ಬಾರದಂತ ನಮ್ಮನ್ನು ಸ್ವಾಮಿ ನೀನು ನಿನ್ನ ಕೃಪೆಯಲ್ಲಿ ನಿನ್ನ ಆಶೀರ್ವಾದದಲ್ಲಿ ನಮ್ಮನ್ನೆಲ್ಲಗೊಳಿಸಿದ ನಿನಗೆ ಸ್ತೋತ್ರವಾಗಲಿ. ಇಡೀ ಲೋಕ ಮಹಾಘೋರ ವ್ಯಾಧಿಗೆ ಒಳಗಾಗಿದ್ದು ಅನೇಕ ಜನರು ಮರಣಕ್ಕೀಡಾಗುವಾಗ ಕರ್ತನೇ ನಿನ್ನ ಜನರಾದಂಥ ನಮ್ಮನ್ನು ಕರುಣಿಸಿ ಕಾಪಾಡ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ಅನೇಕ ಕ್ರೈಸ್ತ ವಿಶ್ವಾಸಿಗಳ ಮೇಲೆ ನಿನ್ನ ಕೃಪೆ ಕನಿಕರ ನಿನ್ನ ಕಟಾಕ್ಷವನ್ನಿಟ್ಟದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಅನೇಕರ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ಯಾರು ಉಪವಾಸವಾಗಿ ಬೀಳದಂತೆ ಕರ್ತನೆ, ಯಾರು ಬರಿದಾಗಿರದಂತೆ ಸ್ವಾಮಿ ನಿನ್ನ ಕೃಪೆ ಎಲ್ಲರ ಮೇಲೆ ಸರಿಸಮಾನವಾಗಿಟ್ಟದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ಲೋಕದ ಘೋರ ವ್ಯಾಧಿಯ ಮಧ್ಯದಲ್ಲಿ ಸ್ವಾಮಿ ನೀನು ನಮ್ಮ ಜೊತೆಯಲ್ಲಿದ್ದೀನಿ, ನಿನಗೆ ಸ್ತೋತ್ರ. ನಮ್ಮನ್ನು ನಡೆಸುತ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಗಂಭೀರವಾಗಿ ಕರ್ತನೆ ನಿನ್ನ ಕಡೆಗೆ ದೃಷ್ಟಿಯನ್ನಿಟ್ಟು ನಿನ್ನ ಕಡೆಗೆ ಕಣ್ಣುಗಳನ್ನೆತ್ತು ನಿನ್ನ ಸಹಾಯವನ್ನು ಬೇಡುತ್ತಾ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುತ್ತಾ ನಿನಗೆ ಮೊರೆಡುವಂತ ಪ್ರತಿಯೊಂದು ವಿಶ್ವಾಸಿಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ಮನೆಗಳಿಗಾಗಿ, ಕುಟುಂಬ ಸ್ಥಳಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ತಮ್ಮ ತಮ್ಮ ಸ್ಥಳಗಳಲ್ಲಿ ಕೂತ್ಕೊಂಡು ಇದ್ದುಕೊಂಡು ಕರ್ತನೆ ನಿನ್ನನ್ನು ಆರಾಧಿಸುವಾಗ ಎಲ್ಲಾರ ಮನೆಗಳಲ್ಲಿ ವಾಸ ಮಾಡು ಕರ್ತನೆ. ಎಲ್ಲಾರ ಮನೆಗಳಲ್ಲಿ ಪ್ರಸನ್ನನಾಗಿರು ಕರ್ತನೆ. ಎಲ್ಲಾರ ಮನೆಗಳಲ್ಲಿ ದೇವರ ನಿನ್ನ ಪ್ರಸನ್ನತೆ, ನಿನ್ನ ಆತ್ಮನ ಚಲಿಸುವಿಕೆ ಇರಲಿ ಕರ್ತನೆ. ತಂದೆ ದೇವರೇ, ನಿನ್ನ ಮಕ್ಕಳು ಜನರು ಸ್ವಾಮಿ ಹೊರಗೆ ಹೋಗ್ತಾ ಬರ್ತಾ ಇರುವಾಗ ಅಂಗಡಿಗೆ, ಮಾರ್ಕೆಟ್ಸ್ಗಳಿಗೆ ಕರ್ತನೆ ಅನೇಕ ಅಗತ್ಯವಾಗಿರುವಂತಹ ಸಂಗತಿಗಳನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಬರ್ತಾ ಇರುವಾಗ ನಿನ್ನ ಸಂರಕ್ಷಣೆ, ನಿನ್ನ ಸುರಕ್ಷತೆ ಎಲ್ಲರ ಜೊತೆಲಿ ಇಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಇನ್ನು ಅನೇಕ ದಿವಸಗಳಿಂದ ಕರ್ತನೆ ಇಡೀ ಲೋಕ ಸ್ವಾಮಿ ಈ ಘೋರ ವ್ಯಾಧಿ, ಈ ರೋಗ, ಈ ಕಾಯಿಲೆಯಿಂದ ಸ್ವಾಮಿ ಹೊರಬರಲಿಕ್ಕೆ ಮಾಡುತ್ತಿರುವಂತ ಎಲ್ಲಾ ಪ್ರಯತ್ನಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಎಲ್ಲ ಡಾಕ್ಟರ್ಸ್ಗಳ, ಎಲ್ಲ ಸೈಂಟಿಸ್ಟ್ಗಳ ಕರ್ತನೆ, ಎಲ್ಲ ರಿಸರ್ಚ್ ಸೆಂಟರ್ಸ್ಗಳ ಪ್ರಯತ್ನಗಳನ್ನು ಸಫಲಗೊಳಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ವೈದ್ಯರಿಗಿಂತ ಘನ ವೈದ್ಯನು ನೀನು ಸ್ವಾಮಿ. ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಸ್ವಾಮಿ, ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕಾಗಿದೆ ಸ್ವಾಮಿ. ಆದ್ರಿಂದ ಅನೇಕ ರೋಗಿಗಳು ಸ್ವಾಮಿ, ಲಕ್ಷಾಧಿಗಟ್ಟಲೆ ರೋಗಿಗಳು ಇಡೀ ಲೋಕದ ಕಟ್ಟಗಳಲ್ಲಿ ವಿಧ ವಿಧವಾದಂತಹ ಸ್ಥಳ ಆಸ್ಪತ್ರೆ ಕರ್ತನೆ ಗಳಲ್ಲಿ ಒಳಗಾಗಿರುವಾಗ ನಿನ್ನ ಕೃಪೆ ಇರಲಿ ಸ್ವಾಮಿ. ಕರುಣಿಸು, ಅವರನ್ನು ಮುಟ್ಟು ಗುಣಪಡಿಸು ಸ್ವಾಮಿ. ಈ ರೋಗವನ್ನು ಈ ದೇಶದಿಂದ ಲಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅನೇಕ ಸಂಗತಿಗಳನ್ನು ನಾವು ಕೇಳಲಿಕ್ಕಿದ್ದೇವೆ ಸ್ವಾಮಿ. ಸಿದ್ಧ ಮಾಡು ಈ ಹೃದಯಗಳನ್ನು, ಸಿದ್ಧ ಮಾಡು ನಮ್ಮ ಮನಸ್ಸುಗಳನ್ನು, ತೆರೆ ನಮ್ಮ ವಿಚಾರಗಳನ್ನು, ನಮ್ಮ ಹೃದಯಗಳನ್ನು ಸ್ವಾಮಿ, ನಮ್ಮ ಮನಸ್ಸಿನ ದ್ವಾರಗಳನ್ನು ತೆರೆ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತ ಶಕ್ತಿ ಸ್ವಾಮಿ ನಮ್ಮೆಲ್ಲರಿಗೆ ಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹಣದ ಸಹಾಯ ಮಾಡುವಂತವರಿಗಾಗಿ ಸ್ವಾಮಿ, ಅನ್ನ ಪಾನ ದವಸ ಧಾನ್ಯಗಳ ಸಹಾಯ ಮಾಡುವಂತ ಅನೇಕ ಸಂಸ್ಥೆಗಳಿಗಾಗಿ, ಅನೇಕ ವಿಶ್ವಾಸಿಗಳಿಗಾಗಿ, ಅನೇಕ ಸಭೆಗಳಿಗಾಗಿ, ಅನೇಕ ವ್ಯಕ್ತಿಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಉದಾರವಾಗಿ ದೇಣಿಗೆಯನ್ನು ಕೊಟ್ಟು ಕರ್ತನೆ ಜನರಿಗೆ ಸಹಾಯವನ್ನು ಮುಟ್ಟಿಸುವಂತವರಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಡುವಂತ ಮನಸ್ಸು ಅವರಿಗೆ ನೀನು ಕೊಟ್ಟಿದೆ ಸ್ವಾಮಿ. ಯಾಕಂದ್ರೆ ಹೇಳ್ದಿ ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. ತಂದೆ ಆ ದೇವರೇ, ಮೆಕೆದೋನ್ಯದಲ್ಲಿರುವಂತಹ ಸಭೆಯನ್ನು ಆಶೀರ್ವಾದ ಮಾಡಿರುವಂತ ದೇವರೇ ನಿನಗೆ ಸ್ತೋತ್ರವಾಗಲಿ. ಆ ರೀತಿಯ ಅಂತ ಅನೇಕ ಚಿಕ್ಕ ಪುಟ್ಟ ಸಭೆಗಳನ್ನು ನಿನ್ನ ಸೇವೆಯಲ್ಲಿ ದಿವಸಗಳಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅನೇಕ ಜನರು ಸಹಾಯಗಳನ್ನು ಮುಟ್ಟಿಸ್ತಾ ಇದ್ದಾರೆ, ನಿನಗೆ ಸ್ತೋತ್ರವಾಗಲಿ. ನಮ್ಮ ದೇಶದ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಮಹಾರಾಷ್ಟ್ರದ ಮೇಲೆ ನಿನ್ನ ಕೃಪೆ ಇರಲಿ. ದಿಲ್ಲಿ ಪ್ರಾಂತಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮುಂಬೈ ಪಟ್ಟಣ, ಪುಣೆ ಸಿಟಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲಿ ಸ್ವಾಮಿ ಘೋರ ವ್ಯಾಧಿಯ ಸಂಖ್ಯೆ ಬಹು ಹೆಚ್ಚಾಗಿದೆಯೋ ಸ್ವಾಮಿ, ಅಂತಹ ಸ್ಥಳಗಳಲ್ಲಿ ಕರ್ತನೆ ನಿನ್ನ ಆರೋಗ್ಯ, ನಿನ್ನ ಸ್ವಸ್ಥತೆ ಸ್ವಾಮಿ, ನಿನ್ನ ಬಿಡುಗಡೆಯನ್ನು ಸ್ವಾಮಿ ನಿನ್ನ ದೇಶ, ರಾಷ್ಟ್ರ, ಪ್ರಾಂತಕ್ಕೆ ಒದಗಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಹೃದಯವು ತವಕ ಪಡುತ್ತಾ ಇದೆ ಸ್ವಾಮಿ. ಜಿಂಕೆಯು ನೀರಿಗೋಸ್ಕರ ತವಕ ಪಡುವಂತೆ ನಿನ್ನ ಆಲಯಕ್ಕೆ ಬರಬೇಕೆಂಬುದಾಗಿ ನಮ್ಮ ಹೃದಯಗಳು ತವಕ ಪಡುತ್ತಾ ಇದ್ದಾವೆ ಸ್ವಾಮಿ. ದಯಮಾಡಿ ಆರಾಧನೆಯ ಆಲಯದ ಬಾಗಿಲುಗಳನ್ನು ತೆರೆ ಸ್ವಾಮಿ. ನಿನ್ನ ಮಂದಿರಕ್ಕೆ ಬಂದು ನಾವು ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ನಮಗೆ ಕೊಡು ಸ್ವಾಮಿ. ಅಪ್ಪ, ಈ ಕ್ಷಣ, ಈ ಸಮಯ ಕರ್ತನೆ ನಿನ್ನ ಜನರಿಗೆ ಇನ್ನೊಂದು ಅವಕಾಶ ಕೊಡು ಸ್ವಾಮಿ. ಆಲಯಗಳಲ್ಲಿ, ಆರಾಧನೆಗಳಲ್ಲಿ, ಸಭೆಯಲ್ಲಿ ಸ್ವಾಮಿ ಆತ್ಮೀಯ ಉಜ್ಜೀವನವನ್ನು ಬರಮಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನಿನ್ನ ದಾಸನಂತ ನಾನು ಸ್ವಾಮಿ, ಬರಿದಾದಂತ ಪಾತ್ರೆ ಸ್ವಾಮಿ, ಅಲ್ಪನೂ ಕರ್ತನೆ, ನನ್ನನ್ನು ಕರುಣಿಸು. ನನ್ನ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಮಾತನಾಡುವಂಥವು ನಾನಲ್ಲ, ಆದರೆ ನೀನು ನನ್ನೊಳಗಿದ್ದು ನಮ್ಮೆಲ್ಲರ ಜೊತೆಲಿ ದಿವಸ ಬೆಳಿಗ್ಗೆ ಮಾತನಾಡಬೇಕೆಂಬುದಾಗಿ, ನಿನ್ನ ಆಶೀರ್ವಾದ ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡುಗಳಿಂದ ತಪ್ಪಿಸು.
ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ. ಆಮೇನ್. ಈ ದಿವಸ ಆರಿಸಿಕೊಂಡಂತಹ ಭಾಗವು ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ, ದ ಫಸ್ಟ್ ಎಪಿಸಲ್ ಆಫ್ सेंट पीटर चैप्टर 4 वर्सेस 12 through 19. पहला पत्रस का किताब पत्री उसका 4th अध्याय के 12वें पद से लेकर 19वें आयत तक मैं पढ़ूंगा. फर्स्ट पीटर चैप्टर 4 वर्सेस 12 through 19. ಮೊದಲನೇ ಪೇತ್ರನು ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನದಿಂದ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವನಾಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸ್ವಾರ್ಥೆಯನ್ನು ನಂಬಲುಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಸ್ತನು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಎಂಬುದೇ. ದೇವರು ಈ ವಾಕ್ಯಗಳನ್ನು नम्मेलरा आत्मीय लाभक्कागी आशीर्वाद माडली. परमेश्वर पढ़े हुए इन वचनों के ऊपर हम सभी को आशीषित करें. प्रभु के नाम को धन्यवाद हो. ओदिरुवंत वाक्यಗಳು, जिस वचन का भाग हमने यहाँ पर पढ़ा है, ये शीर्षक जो टाइटल को अगर हम लोग देखेंगे तो परमेश्वर में जो मसीह लोग हैं अज्ञानियों के समान न चलते हुए परमेश्वर के आने वाले न्याय के दिन के लिए अपने आप को तैयार करते हुए मसीह विश्वास में जिस किसी भी तरह की हिंसा से, परीक्षाओं से भी क्यों ना गुजरे, उसमें धीरज धरे रहे. 4ನೇ ಅಧ್ಯಾಯದ ಹೆಡ್ಲೈನ್ ಕೇಳಿಸ್ಕೊಡ್ರಿ. ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿ ಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕು ಎಂಬುದಾಗಿ ಕರ್ತನು ತಿಳಿಸಿಕೊಡುವಂತವನಾಗಿದ್ದಾನೆ. As we all understand, हम जैसे समझते हैं कि ये दिन जो है बहुत ही गंभीर दिनों में हम लोग गुजर रहे हैं. ಬಹಳ ಭಯಂಕರವಾದ ಗಂಭೀರವಾದಂತ ಸ್ಥಿತಿಯಲ್ಲಿ ಹಾದು ಹೋಗುವಾಗ ಕ್ರಿಸ್ತನ ದೇವರ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯುಳ್ಳವರಾಗಿರಬೇಕು, ಭಯಭಕ್ತಿಯಿಂದ ನಡ್ಕೊಳ್ಳಬೇಕು. ಮತ್ತು ಈ ಒಂದು ಕ್ರಿಸ್ತನ ಈ ಎಲ್ಲಾ ರೀತಿಯ ಅನುಭವಗಳ ಮಧ್ಯದಲ್ಲಿ ನಾವು ಸ್ಥಿರಚಿತ್ತವಾಗಿರಬೇಕು ಎಂಬುದಾಗಿ ಆತನ ವಾಕ್ಯವು ನಮಗೆ ತಿಳಿಸುವಂತದಾಗಿದೆ. जो वचन मैंने पढ़ा उसका थोड़ा सा शीर्षक या फिर थोड़ा सा भाग में इस तरह से एक्सप्लेन कर दूं, बिकॉज यू मे वंडर कि क्या ये वचन कहां पर मैं इन बताने वाले पॉइंट्स में मैं जोड़ूंगा. You know, these are some of the points where we have to prepare ourselves at the coming of Jesus Christ. ಯೇಸು ಸ್ವಾಮಿಯ ಬರೋಣದಕ್ಕಿಂತ ಮುಂಚೆ ಈ ಕ್ರಿಸ್ತ ಯೇಸುವಿನಲ್ಲಿ ಹಾದು ಹೋಗುವಂತ ಅನುಭವಗಳ ಮಧ್ಯದಲ್ಲಿ, ಹಿಂಸೆಯ ಮಧ್ಯದಲ್ಲಿ, ಪರಿಶೋಧನೆಯ ಮಧ್ಯದಲ್ಲಿ, ಕ್ರಿಸ್ತನ ಹೆಸರಿನಲ್ಲಿ ಆತನ ನಿಮಿತ್ತ ನಿಂದೆಗೆ ಗುರಿಯಾದರೆ, ಅಪಮಾನಕ್ಕೆ ಗುರಿಯಾದರೆ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕೆಂಬ ವಾಕ್ಯವು ಈ ಭಾಗದಲ್ಲಿ ಬರೆಯಲ್ಪಟ್ಟಿದೆ. सो ये कौन से वचन है कि वो वचन है जहां पर मसीह यीशु मसीह के आगमन से पहले, न्याय के दिन के विचार के पहले हम जो कोई भी हालात से क्यों ना गुजरे, जो कोई भी अनुभव से क्यों ना गुजरे, चाहे वो हिंसा हो सकती है, परीक्षाएं हो सकते हैं, प्रोसिक्यूशन हो सकता है, जो कोई मसीह लोग उस संघर्ष से गुजरेंगे वो किस तरह प्रभु में बने रहे, इन वचनों का इन बातों का वर्णन जो है पत्रस इस भाग में कर रहा है करके हम लोग देखते हैं. So before we getting into the passage, हम इस पैसेज में जाने से पहले मैं आपके माइंड को, जैसे कि आपके दिमाग को एक चीज पर मैं लाना चाहता हूं, वो है एक्सपीरियंसेस. ಅನುಭವಗಳು ಎಂಬುದಾಗಿ ಹೇಳುವಾಗ सो हर एक लोगों का अलग अलग अनुभव है. ಒಂದು 10 ವರ್ಷದ ಮಗುವಿನ ಅನುಭವವಾಗಿರಬಹುದು,
ಒಂದು 30 ವರ್ಷದ ಯವನಸ್ಥನ ಅನುಭವ ಆಗಿರ್ಬೋದು, 50, 60, 70, 80 ವರ್ಷದ ವ್ಯಕ್ತಿ ಅನುಭವಗಳಾಗಿರ್ಬೋದು, ಒಬ್ಬ ವ್ಯಕ್ತಿ ಅನುಭವ ಆಗಿರ್ಬೋದು, ಒಂದು ಸಮಾಜದ ಅನುಭವ ಆಗಿರ್ಬೋದು, ಒಂದು ದೇಶದ ಅನುಭವ ಆಗಿರ್ಬೋದು, ಒಂದು ಇಡೀ ಲೋಕದ ಅನುಭವ ಆಗಿರ್ಬೋದು. सो मैन गो थ्रू अ वेरी डिफरेंट काइंड ऑफ एक्सपीरियंसेस. मनुष्य जो है अपने जीवन में बहुत सारे अलग अलग तरह के अनुभवों से गुजरता है. सो फॉर सम पीपल मे बी अ गुड एक्सपीरियंसेस, फॉर सम पीपल इट मे बी अ बैड एक्सपीरियंसेस. कुछ लोगों के लिए जिंदगी में अच्छा अनुभव होता है, कुछ लोगों को जिंदगी में बहुत ही बुरा अनुभव होता है, या फिर बहुत ही कड़वा अनुभव होता है, दुखद अनुभव होता है. सो एक्सपीरियंसिंग इज समथिंग ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಏನಾದರೂ ಅನುಭವ ಹೊಂದಬೇಕಂತಂದ್ರೆ ಅದು ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ, ಒಂದು ಅಂಗವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ನೋ ಒನ್ ಕ್ಯಾನ್ ಎಸ್ಕೇಪ್ फ्रॉम द एक्सपीरियंसेस दैट वी गो थ्रू इन आवर लाइफ. कोई भी अपने जीवन के अनुभवों से भाग नहीं सकता है. आप घर के अंदर हैं, घर के बाहर है, आप पढ़ाई कर रहे हैं, आप कॉलेज में हैं, करियर में हैं, जॉब में हैं, प्रोफेशन में है, बिजनेस में है, व्यापार में है, धनी है, गरीब है, लाचार है, बेबस है, कोई भी व्यक्ति किसी भी तरह का क्यों ना हो, चाहे वो गवर्नमेंट भी क्यों ना हो, चाहे एक देश भी क्यों ना हो, चाहे वो हालात क्यों ना हो, कोई मौसम क्यों ना हो, सब एक अनुभव होता है. इट्स अ पार्ट ऑफ एक्सपीरियंसेस. ನಮ್ಮ ಜೀವಿತದ ಎಲ್ಲ ಒಂದು ಅನುಭವಗಳಾಗಿದ್ದಾವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. सो मैन गो थ्रू, मनुष्य जो है बहुत सारे अनुभव से गुजरता है. अनेक अनुभवಗಳಿಂದ ಮನುಷ್ಯನಾದು ಹೋಗುವಂತವನಾಗಿದ್ದಾನೆ. सो मुझे याद आता है 31 दिसंबर की रात का जब वॉच नाइट सर्विस था, मेरे जिंदगी के लिए बहुत ही अचंभा वाला अनुभव था. जहां पर मुझे कुछ ऐसी दुविधा से, बुरी अनुभव से गुजरना पड़ा. आराधना के अंत के कुछ ही भाग में मुझे खबर मिलता है कि मेरा छोटा भाई जो है पैरालाइटिक स्ट्रोक हुआ है और उसे अस्पताल में एडमिट किया गया है. मैं दौड़कर चला जाता हूं, पूरी रात सुबह के 4-5 बजे तक मैं समय बिताता हूं और सुबह के 9-10 बजे मैं वेदी पर, पुलपिट पर खड़ा होता हूं और वो संदेश मैं नहीं भूलूंगा. अगर मेरे कलीसिया के लोग सुन रहे हैं, आई हैव स्पोकन ऑन द टॉपिक कॉल्ड 2020 मे बी एनी काइंड ऑफ एक्सपीरियंस. ನನಗೆ ನೆನಪಾಗ್ತಾ ಇದೆ 2020ನೇ ವರ್ಷದ ಮೊದಲನೇ ದಿವಸದ ಪ್ರಸಂಗ ನನ್ನ ಸಭೆಗೆ ನಾನು ತಿಳಿಸಿಕೊಟ್ಟಿದೆ. ಯಾವುದೇ ಅನುಭವದಿಂದ ನೀನು ಹಾದು ಹೋಗಬಹುದು. ಯು ಮೇ ಗೋ ಥ್ರೂ ಎನಿ ಕೈಂಡ್ ಆಫ್ एक्सपीरियंस, बट बी रेडी. परमेश्वर में आपको बने रहना, परमेश्वर में आपको निडरता से बने रहना, ये आपके जिंदगी के लिए बहुत ही जरूरी है करके मैं इन बातों को बताया. सो नाउ एट दिस जंक्चर, इस हालात में दुनिया जो है बहुत ही महामारी के अनुभव से गुजर रहा है. पैंडेमिक परिस्थिति से ये जो राष्ट्र, जो दुनिया, देश भर में जो है एक बहुत ही भयंकर अनुभव से दुनिया चल रहा है. ಬಹಳ ಭಯಂಕರವಾದಂತ ಒಂದು ರೋಗ, ಒಂದು ವ್ಯಾಧಿಯ ಅನುಭವದಲ್ಲಿ ಜನರು ಹಾದು ಹೋಗ್ತಾ ಇದ್ದಾರೆ. Now the question is it the only disease or virus or pandemic situation that we are having in today's context? क्या ये महामारी, ये मौत, ये डर का हालात जो है, क्या इसी दिन में, इसी युग में हुआ है, 21वीं सदी में हुआ है, या फिर हम जैसे लोग ही इसका अनुभव कर रहे हैं, या फिर हमसे पहले कुछ लोग, या फिर पुराने काल के समय के लोग बीते हुए 100 साल में, बीते हुए सैकड़ों सालों में, बीते हुए 20, 25 या 50 साल में क्या कोई कुछ अनुभव से गुजरे हैं? ಯಾರಾದರೂ ಇಂಥ ಅನುಭವಗಳಲ್ಲಿ ಹಾದು ಹೋಗಿದ್ದಾರೆ ಎಂಬುದಾಗಿ ಆಲೋಚನೆ ಮಾಡಬೇಕು. मैं कुछ स्टैटिस्टिक या फिर कुछ ऐसे संख्या को, कुछ ऐसे घटनाओं को मैं आपके सामने लाना चाहूंगा. जो संख्याओं में मौत हो रही है, ಯಾವ ಭಯಂಕರ ವ್ಯಾಧಿಗೆ ಒಳಗಾಗಿ ದಿವಸ ಜನ ಸಾಯ್ತಾ ಇದ್ದಾರೋ, ಇದೊಂದೇ ಒಂದು ದೊಡ್ಡ ಅನುಭವ ಅಲ್ಲ. एक ही बड़ा अनुभव नहीं है, इससे भी भयंकर अनुभव से पूरी देश, पूरी दुनिया के लोग गुजरे. ಇದಕ್ಕಿಂತ ಭಯಂಕರವಾದಂತ ಒಂದು ಅನುಭವದಲ್ಲಿ ಜನರು ಹಾದು ಹೋಗಿದ್ದಾರೆ. ಇಫ್ ಐ ಹ್ಯಾವ್ ಟು ಕಾಲ್ ಇಟ್ ಆಸ್ ಎ ನ್ಯಾಚುರಲ್ ಡಿಸಾಸ್ಟರ್, नैसर्गिक विपत्तु, जो प्राकृतिक आपदा करके जिसे कहा जाता है, वो कुछ भी हो सकता है. अर्थक्वेक हो सकता है, साइक्लोन हो सकता है, सुनामी हो सकता है, फ्लड हो सकता है. ಚಕ್ರವಾತ, ಬಾಡ್, ಭೂಕಂಪ, ಸುನಾಮಿ, ಪ್ರವಾಹ ಯಾವುದೇ ಆಗಿರಬಹುದು. ಇಂಥ ಎಲ್ಲ ಅನುಭವಗಳಲ್ಲಿ ಇಡೀ ಲೋಕ ಹಾದು ಹೋಗಿದೆ. बीते हुए 25 साल की भी अगर मैं बात करूं तो ऐसे बहुत सारे नेचुरल डिजास्टर से पूरी दुनिया गुजरी है. सैकड़ों की संख्या में नहीं, लाखों की संख्या में मौत हुई है. बड़ी ನೂರಾರು ಸಂಖ್ಯೆಯಲ್ಲಿ ಅಲ್ಲ, ಲಕ್ಷಗಟ್ಟಲೆ ಜನ ಸತ್ತೋಗಿದ್ದಾರೆ.
ನಾನು ಕೇಳಿಸ್ಕೊಳ್ರಿ, ಕೆಲವು ಭೂಕಂಪಗಳ ಸಂಖ್ಯೆ ಸತ್ತಿರುವಂತ ಸಂಖ್ಯೆಗಳನ್ನು ನಾನು ತರಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. जस्ट आई फाउंड सम ऑफ द रेफरेंसेस. मैं जब इन सारे डिजास्टर की संख्याओं को मैं बैठकर सोच रहा था, ध्यान कर रहा था, ये सारे लिस्ट मेरे सामने आ रहे थे. जून 21 1990 में ईरान में जब भूकंप हुआ 50,000 लोग मर गए. 24 अप्रैल 1991 में बांग्लादेश में जब साइक्लोन हुआ 1,38,000 से भी ज्यादा लोग मर गए. ಕೇಳಿಸ್ಕೊಳ್ರಿ, ಒಂದಾದ ನಂತರ ಒಂದು ಹೇಳ್ತಾ ಹೋಗ್ತಾ ಇದ್ದೀನಿ. ಅಕ್ಟೋಬರ್ 22ರಿಂದ ನವೆಂಬರ್ 9ನೇ ತಾರೀಕಿವರೆಗೆ 1998ರಲ್ಲಿ ಮೆಕ್ಸಿಕೋ ಸಿಟಿಯ ಪಕ್ಕದಲ್ಲಿರುವಂತ 6 ದೇಶಗಳು 6 अलग अलग देश जो है साइक्लोन से गुजरे. 1998 में 11,300 से भी ज्यादा लोग मर गए. 11,300ಕ್ಕಿಂತ ಜಾಸ್ತಿ ಜನ ಸತ್ತೋದ್ರು. ಜನವರಿ 26 2001ನೇ ವರ್ಷ ನಮ್ಮ ಭಾರತ ದೇಶಕ್ಕೆ ನೆನಪಿರಬೇಕು, ಗುಜರಾತ್ನಲ್ಲಿ ಭೂಕಂಪವಾಯಿತು. 20,085 ಜನ ಸತ್ತೋದ್ರು. ಜುಲೈಯಿಂದ ಆಗಸ್ಟ್ ವರೆಗೆ 2003ನೇ ವರ್ಷ, ಇನ್ ದ ಇಯರ್ 2003 10 ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಗಾನ್ ಥ್ರೂ ಅ ಹೀಟ್ ವೇವ್. ಬಹಳ ಭಯಂಕರವಾದಂತಹ ಉಷ್ಣ ವ್ಯಾಧಿಯಿಂದ ಇಡೀ 10 ದೇಶಗಳು 10 ಕಂಟ್ರೀಸ್ 70,000 से भी ज्यादा लोग मर गए. 70,000ಕ್ಕಿಂತ ಜಾಸ್ತಿ ಜನ ಸತ್ತೋದ್ರು. ಸೌತ್ ಏಷ್ಯಾ ರೀಜನ್ ನಲ್ಲಿ ಸುಮಾರು ದೇಶಗಳಿದ್ದಾವೆ. इंडोनेशिया, श्रीलंका, इंडिया, थाईलैंड, सोमालिया. दिसंबर 26 तारीख 2004 को याद रखना, बड़ी बड़ी सुनामी आ गई और उस सुनामी में भयंकरवाದಂತ सुनामी ಬಂತು. ಆ ಸುನಾಮಿಯಲ್ಲಿ 2,27,898 people have died through one tsunami in one day. ಅಕ್ಟೋಬರ್ 8 2005ರಂದು इंडिया पाकिस्तान मध्यदಲ್ಲಿರುವಂತ कश्मीरನಲ್ಲಿ भूकंपवाಯಿತು. इंडिया पाकिस्तान के बीच में जो कश्मीर है वहां पर भूकंप हुआ. 87,351 people died. अब सुनिएगा, ये भूकंप का खत्म कर रहा हूं, लेकिन खत्म करने से पहले करीब 10-15 सालों में 2006 से लेकर 2019 तक जापान, चाइना, हाइटी, नेपाल, इंडिया, फिलीपींस, इंडोनेशिया, म्यांमार, बांग्लादेश, ये सारे देशों में साइक्लोन हुआ, सुनामी आया, अर्थक्वेक हुआ और इन सब के बीच में 5,19,545 people have died. More than 5 lakhs people in all these different kinds of countries में. और जिसे हम लोग अर्थक्वेक कहते हैं, भूकंप कहते हैं. We also have heard about famine. ಅಕಾಲ್ ಕೆ ಬಾರೆ में हम सुने हैं. सूखा पड़ गया. ಕ್ಷಾಮದ ವಿಷಯದಲ್ಲಿ ನಾವು ಕೇಳಿವಿ. ಅದು ಕ್ಷಾಮ ಏನು ಗೊತ್ತುಂಟಾ? ಚೈನಾದಲ್ಲಿ, ಜಪಾನ್ನಲ್ಲಿ, ಬ್ರಿಟಿಷ್ ಇಂಡಿಯಾ ಎಂಬುದಾಗಿ ಹೇಳ್ತೀವಿ. ये सबसे बड़ी अकाल जो दुनिया में आई थी वो है चीन में और भारत देश में आई. और वो चीन का जो चाइना में 1943 एंड 44 में हुआ था, और इंडिया में 1943 एंड 44 में हुआ था, और चाइना में 42 एंड 43. दैट मीन्स विद इन 2 years of time, 2 ವರ್ಷಗಳ ಕಾಲದಲ್ಲಿ ಕೇಳಿಸ್ಕೊಳ್ರಿ, that was called as a Bengal famine. बंगाल का अकाल करके इसे कहा गया था. 15 लाख से लेकर 30 लाख लोग भारत देश में मर गए. 20 से 30 लाख लोग चीन देश में मर गए. 15ರಿಂದ 20 ಲಕ್ಷ 30 ಲಕ್ಷ ಜನ ಭಾರತ ದೇಶದಲ್ಲಿ ಸತ್ತೋದ್ರು. 20ರಿಂದ 30 ಲಕ್ಷ ಜನ ಚೈನಾ ದೇಶದಲ್ಲಿ ಸತ್ತು ಹೋದ್ರು ಎಂಬುದಾಗಿ ನೋಡುತ್ತೇವೆ. ಭೂಕಂಪ ಆಯಿತು, ಬರಗಾಲ ಅಥವಾ ಕ್ಷಾಮ ಆಯಿತು, फ्लड, बाढ़, प्रवाह. और ये बाढ़ जो है बहुत अलग अलग तरह से आ जाता है. उसी का भी अलग अलग अनुभव है देश में. जो चाइना में बहुत बड़ी बाढ़ आ चुकी थी, 4 लाख से लेकर बस बाढ़ में लोग एक के बाद एक परिवार मरते गए. And finally we come to a title or a topic called experiences of pandemics. ಸರ್ವವ್ಯಾಪಿ ಮಹಾಮಾರಿ, ವರ್ಲ್ಡ್ ವೈಡ್, ಇಡೀ ಲೋಕದಲ್ಲಿ ಹರಡಿರುವಂತ ಘೋರ व्याधि, भयंकरवादंत महामारी जो है. और ये जो पैंडेमिक्स जो है, सुनिएगा ध्यान से, मैं कोविड-19 के पहले की बात बताना चाहूंगा. टीबी बीमारी आयतो, स्मॉल पॉक्स आयतो, मीजल्स आयतो, मलेरिया आयतो, एड्स आयतो. इन सारे बीमारियों से लाखों में नहीं
करोड़ों में लोग मर चुके हैं। जस्ट कुछ सालों के का अगर मैं रेशो बताऊं, स्टैटिस्टिक बताऊं, इन सारे देशों में ये बहुत अलग अलग बीमारियों से लोग मर रहे हैं। और आज भारत देश, पूरी दुनिया एक ऐसे पैंडेमिक से, एक ऐसे अनुभव से गुजर रहा है, एक ऐसे एक्सपीरियंसेस से गुजर रहा है जो आप और मैं अनुभव कर रहे हैं। ಇವೆಲ್ಲ ಓದಿರುವಂತ ತಿಳಿಸಿರುವಂತ ಸಂಖ್ಯೆ ನಾವು ಅನುಭವ ಮಾಡಿಲ್ಲ, ಬರೀ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಬಹುಶಃ ಸ್ವಲ್ಪ ವರ್ಷಗಳಾದ ನಂತರ ನಾವು ಸತ್ತ ಮೇಲೆ ಮುಂದಿನ ಪೀಳಿ ಬಹುಶಃ ನಮ್ಮ युग विषय केಳಿಸ್ಕೊಳ್ತಾರೆ. कोविड-19 से पूरी दुनिया में ಕೇಳಿಸ್ಕೊಳ್ಳಿ 23,04,360 people are affected. 23,04,360 ಜನ ಅಫೆಕ್ಟ್ ಆಗಿದ್ದಾರೆ. ಇಡೀ ಲೋಕದಲ್ಲಿ ಇಲ್ಲಿವರೆಗೆ 1,57,979 ಜನ ಸತ್ತೋಗಿದ್ದಾರೆ. 1,57,979 people have died till now. And if I have to just figure out about only India, अगर मुझे सिर्फ भारत देश के बारे में बताना है, तो जस्ट कल रात के एक रेशो के अनुसार अगर मैं बताऊं, 15,536 people are affected. Listen to this very carefully. हमारे पूरे भारत देश के ढेर सारे राष्ट्रों में 15,000 से भी ज्यादा, 15,500 लोग अफेक्ट हुए हैं. और मरने वालों की संख्या पता है 519. ಸತ್ತವರ ಸಂಖ್ಯೆಯು 519 ಉಂಟು ಎಂಬುದಾಗಿ. दिस इज द एक्सपीरियंसेस यू एंड आई आर गोइंग थ्रू. ये जो अनुभव है, आप और मैं जो हैं इस अनुभव से गुजर रहे हैं. ನೀನು ಮತ್ತು ನಾನು ಈ ಅನುಭವದಿಂದ ಹಾದು ಹೋಗ್ತಾ ಇದ್ದೇವೆ. ಈ ಅನುಭವದಲ್ಲಿ ಕೆಲವರು ದುಃಖ ಪಡ್ತಾ ಇದ್ದಾರೆ, ಕೆಲವರು ಕಣ್ಣೀರಿಡ್ತಾ ಇದ್ದಾರೆ, ಕೆಲವರು ಕಷ್ಟ ಪಡ್ತಾ ಇದ್ದಾರೆ, ಕೆಲವರಿಗೆ ಊಟ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ, ಕೆಲವರಿಗೆ ಇಳ್ಕೊಳ್ಳಿಕ್ಕೆ ಸ್ಥಳ ಇಲ್ಲ, ಕೆಲವರಿಗೆ ಅನ್ನಪಾನ ಖರೀದಿ ಮಾಡಿಕೊಳ್ಳಿಕ್ಕೆ ಹಣ ಇಲ್ಲ. ಎಲ್ಲ ಅನುಭವಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. दिस इज नॉट अ इंडिविजुअल पर्सन और फैमिली. ये केवल व्यक्तिगत व्यक्ति या फिर एक परिवार नहीं, पूरा एक समाज, पूरा एक देश, पूरी एक दुनिया जो है इस अनुभव से गुजर रही है. और ये अनुभव आपके लिए कुछ नया नहीं होना चाहिए. लेट दिस नॉट बी अ न्यू एक्सपीरियंस, बिकॉज द बाइबल सेज नो मैटर व्हाट एक्सपीरियंसेस you go through, you have to abide in the Lord. तुम्हें प्रभु में बने रहना ये बहुत ही जरूरी है करके परमेश्वर का वचन हमें बता रहा है. टाइम एंड अगेन आई रिपीट, जो मुझे बहुत दुख होता है जब मसीह लोगों के बारे में जब सोचता हूं, कुछ लोगों को यह अनुभव भी कुछ फर्क नहीं ला रहा है. टू सम पीपल इट इज नॉट मेकिंग एनी डिफरेंस. ಕೆಲವು ಜನರಿಗೆ ಯಾವ ಭಾವನೆ ಉಂಟಾಗ್ತಾ ಇಲ್ಲ, ಯಾವ ನೋವು ಉಂಟಾಗ್ತಾ ಇಲ್ಲ, ಯಾವ ಪಶ್ಚಾತ್ತಾಪ ಉಂಟಾಗ್ತಾ ಇಲ್ಲ, ಯಾವ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಮನಸ್ಸೇ ಬರ್ತಾ ಇಲ್ಲ. ಅವರು ಒಂದೇ ಆಲೋಚನೆದಲ್ಲಿದ್ದಾರೆ, ಈ ಸಮಯನು ಪಾರಾಗಿ ನಾವು ಸ್ವಲ್ಪ ದಿವಸದ ನಂತರ ಆರಾಮಾಗಿ ಜೀವಿಸ್ತೀವಿ ಎಂಬುದಾಗಿ ಆಲೋಚನೆ ಮಾಡಿಕೊಳ್ತಿದ್ದಾರೆ. ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಯೌವನಸ್ಥರಾಗ್ಲಿ, ನಾವೆಲ್ಲರೂ ವಿಧ ವಿಧವಾದಂಥ ಅನುಭವಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ. ಯು ಶುಡ್ ವಂಡರ್, ಚಿಲ್ಡ್ರನ್ಸ್ ಮಸ್ಟ್ ಹ್ಯಾವ್ ನೆವರ್ ಥಾಟ್ ದಟ್ ದೇ ವಿಲ್ ರಿಯಲಿ they will escape from their exams. ಮಕ್ಕಳು ತಮ್ಮ ಪರೀಕ್ಷೆಯಿಂದ ಅವರು ಪಾರಾಗ್ತಾರೆ, ಅವರಿಗೆ ಅವರ ಪರೀಕ್ಷೆಯನ್ನು ಬರೆಯುವುದಂತ ಸ್ಥಿತಿನೇ ಬರುವುದಿಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡಿಕೊಂಡಿರಲಿಕ್ಕಿಲ್ಲ. ಕೆಲವರಿಗೆ ಬಹಳ ಕಷ್ಟಗಳ ಅನುಭವ ಆಗಿದೆ, ಕೆಲವರಿಗೆ ಕಾಯಿಲೆಗಳ ಅನುಭವ ಆಗಿದೆ, ಕೆಲವರಿಗೆ ಆರೋಗ್ಯದ ಅನುಭವ ಆಗಿದೆ, ಕೆಲವರ ಜೀವಿತಗಳಲ್ಲಿ ದುಃಖ ಕಣ್ಣೀರಿನ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಇವೆಲ್ಲ ಅನುಭವಗಳ ಮಧ್ಯದಲ್ಲಿ ಮೇಡ್ ಬಿ ಅ स्मॉल एक्सपीरियंसेस, मेड बी अ ह्यूज बिग एक्सपीरियंस, चाहे वो छोटा अनुभव क्यों ना हो, बड़ा अनुभव क्यों ना हो, इन सब के बीच में मैं परमेश्वर में कैसे बने रहूं. हाउ कैन आई अबाइड इन द लॉर्ड. मैं प्रभु में कैसे बने रहना है, इसके बारे में मुझे विचार करना बहुत ही जरूरी है. ಆದ್ದರಿಂದ ಆಸ್ ಯೂಶುವಲ್ 3 ಪಾಯಿಂಟ್ ಸರ್ಮನ್, 3 ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಆನ್ ದ ಬೇಸಿಸ್ ಆಫ್ ದಿಸ್ ಪ್ಯಾಸೇಜ್. Of course, this passage is dealing about the sufferings that the Christians will go through. इन्हें एक चीज मैं बता दो, जो ये वचन और आने वाले दिनों में और ज्यादा लागू होगा. इನ್ನು ಹೆಚ್ಚಾಗಿ ಈ ವಾಕ್ಯ ನಮ್ಮ ಜೀವಿತಕ್ಕೆ ಯೂಸ್ಫುಲ್ ಆಗ್ಲಿಕ್ಕಿದೆ, ಉಪಯೋಗವಾಗ್ಲಿಕ್ಕಿದೆ. What if we are just going through a huge disease, ये बहुत बड़ी बीमारी के महामारी से हम लोग गुजर रहे हैं. अगर मसीह लोगों को सताने का दिन शुरुआत हुआ तो ऑलरेडी भारत देश में हुआ है. ऑलरेडी बहुत मसीह लोगों को मारा गया है, पीटा गया है, पास्टर्स पर अटैक किया गया है, चर्चेस को तोड़ा गया है, बॉम्ब ब्लास्ट किया गया है, मसीह लोगों को लहूलुहान करते हुए मारा गया है. लेकिन ध्यान से सुनिएगा, इस वचन को सुनने वाले हर एक मसीह के ऊपर, मुझ पर
अगर एक विपरीत या फिर भयंकर पर्सिक्यूशन, एक हिंसा जो है अगर मसीह लोगों के विरुद्ध में उठ गया, अगर यीशु मसीह के खातिर मसीह लोग मरना शुरू हो गए, तो वो कितना भयंकर अनुभव होगा मैं नहीं जानता. ಎಂತ ಭಯಂಕರವಾದಂಥ ಅನುಭವ ಕ್ರೈಸ್ತ ವಿಶ್ವಾಸಿಗಳ ಹಾದು ಹೋಗ್ಲಿಕ್ಕಿದ್ದವೋ, ಹಿಂಸೆಯನ್ನು ಅನುಭವಿಸಲಿಕ್ಕಿದ್ದವೋ ನನಗೆ ಗೊತ್ತಿಲ್ಲ. ಆದರೆ ಈ ಅನುಭವದ ಮಧ್ಯದಲ್ಲಿ ಕೆಲವು 3 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಆನ್ ದ ಬೇಸಿಸ್ ಆಫ್ ದಿಸ್ ಸ್ಕ್ರಿಪ್ಚರ್, ಲಿಸನ್ ಟು ಮೀ. ನಾವು ಪಡುವಂಥ ಅನುಭವಗಳಲ್ಲಿ ದೇವರನ್ನು ಮರೆಯಬಾರದು. ಡು ನಾಟ್ ಫಾರ್ಗೆಟ್ ಇನ್ ದ ಮಿಡ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ ದಟ್ ಡು ನಾಟ್ ಫಾರ್ಗೆಟ್ ಗಾಡ್ इन द मिड्स ऑफ योर एक्सपीरियंसेस. अपने अनुभवों के बीच में परमेश्वर को कभी मत भूलना. You know, if I have to say, is God silent in these days? ದೇವರು ನಿಶಬ್ದವಾಗಿದ್ದಾನ? ದೇವರು ಏನು ಮಾಡ್ತಾ ಇಲ್ವಾ? ದೇವರು ಪ್ರಾರ್ಥನೆಯನ್ನು ಕೇಳ್ತಾ ಇಲ್ವಾ? ದೇವರು ಮನುಷ್ಯ ಜಾತಿಯನ್ನೇ ಮರ್ತು ಬಿಟ್ಟಾನ ಅಂತ ಆಲೋಚನೆ ನಿಮಗೆ ಬರ್ತಾ ಇದ್ದಿದೆ. God is in control. परमेश्वर सिंहासन के ऊपर बैठकर जो है वो सारी दुनिया, राष्ट्र के ऊपर, अपने सृष्टि के ऊपर वो नियंत्रण कर रहा है, क्योंकि वो सृजनहार है. वो अच्छा बुरा उसकी योजना अपरंपार है, श्रेष्ठ है, महान है, हमारी सोच से परे हैं. लेकिन इस अनुभव के बीच में आपको और मुझे मेरे परमेश्वर को नहीं भूलना है. ನಿನಗೆ ನನಗೆ ನನ್ನ ದೇವರನ್ನು ನಾನು ಮರಿಬಾರದೆಂಬುದಾಗಿ ಕರ್ತನು ತಿಳಿಸುವಂತನಾಗಿದ್ದಾನೆ. ವಾಟ್ ಡಸ್ ದಟ್ ಮೀನ್? ದಟ್ ಮೀನ್ಸ್ ಐ ಮಸ್ಟ್ ಅಬೈಡ್ ಇನ್ ಮೈ ಲಾರ್ಡ್. I must abide in my God's word. मेरे प्रभु के वचन में, प्रभु के प्रेम में, प्रभु के भय में, प्रभु के विश्वास में मुझे इस अनुभव के बीच में गुजरते समय में बने रहना बहुत ही जरूरी है. Why this experiences? You know, अय्यूब का किताब उसके 5वें अध्याय के 7वें पद में लिखा है. ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನ, ಮನುಷ್ಯರು ಶ್ರಮೆಯನ್ನು ಅನುಭವಿಸುವಂಥದ್ದು ಸಹಜ. ಇನ್ ಅದರ್ ವರ್ಡ್ಸ್, ಪ್ಯಾರಾಫ್ರೇಸ್ ಮಾಡಬೇಕಂದ್ರೆ ಕೇಳಿಸ್ಕೊಡ್ರಿ, ಮನುಷ್ಯನು ಹುಟ್ಟಿರುವುದು ಶ್ರಮೆಯನ್ನು, ಕಷ್ಟವನ್ನು ಅನುಭವಿಸುವುದಕ್ಕಾಗಿ. ಮ್ಯಾನ್ ಈಸ್ ಬಾರ್ನ್ ಟು ಟ್ರಬಲ್ और टू एक्सपीरियंस ट्रबल. अपने जीवन में संघर्ष के अनुभव को करने के लिए इंसान पैदा हुआ है. दिस इज अ काइंड ऑफ ट्रबल. This is a kind of pain. This is a kind of suffering. This is a kind of a very भयंकर, महामारी से जो हम लोग गुजर रहे हैं. This is for you and me to remember my God, to remember my Creator, to remember in the days of all the situation that I am going through. इसलिए बाइबल हमें बताती है मेरे परमेश्वर को कभी मुझे नहीं भूलना है. अय्यूब के जीवन में इंडिविजुअल अटैक हुआ. सुनिएगा ध्यान से. इंडिविजुअल, ना उसके पत्नी को अटैक किया गया, ना उसके नौकर चाकरों को अटैक किया गया, ना उसके दोस्तों को अटैक किया गया, ना उसके परिवार को अटैक किया, ना उसके गांव को अटैक किया, ना उसके देश को अटैक किया गया. इट वॉज एन इंडिविजुअल एक्सपीरियंस. और जब उसका वैयक्तिक अनुभव से जब वो गुजरा, आतನ वैयक्तिक अनुभवದಿಂದ आतನ हादोदनो, he writes this word, I am born. मैं इसलिए पैदा हुआ हूं कि मैं इस तकलीफ का अनुभव करूं, इस संघर्ष का अनुभव करूं. लेकिन इसके बीच में मैं अपने परमेश्वर यहोवा को नहीं भूलूंगा. मैं उसकी दुआई करूंगा, मैं उसकी स्तुति करूंगा, मैं उसकी आराधना करूंगा, मैं उसके नाम की प्रशंसा करूंगा, मैं उसके गीत गाऊंगा, उसके नाम को ऊंचा उठाऊंगा, उसके नाम को ऊंचा उठाऊंगा, उसे धन्य कहूंगा मैं, क्योंकि वो भला है, वो विश्वास योग्य है, वो प्रेमी है, वो दयालु है. और जितना भी उसने अपने जीवन में खोया, जो कुछ भी उसने लुटा दिया, he just said, यहोवा ने दिया, यहोवा ने लिया, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡೆಂಬುದಾಗಿ. ಮುಂದಿನ ವಾಕ್ಯ ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ರಿ. ದ ಸೇಮ್ ಜೋಬ್ ಚಾಪ್ಟರ್ 5 ವರ್ಸ್ 7 के बाद में 8वां वचन ध्यान से सुनिएगा. ಈ ಸಂದರ್ಭದಲ್ಲಿ ನಾನಾದರೂ ದೇವರನ್ನೇ ಆಶ್ರಯಿಸಿಕೊಳ್ಳುತ್ತಿದ್ದೇನೆ, ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. हालेलुया. वो बहुत ही सुंदर आगे 8वें वचन में लिखा है कि ऐसे हालात में भी मैं अपने परमेश्वर पर निर्भर रहूंगा और मैं अपनी सारी बातों को, मैं अपनी सारी चिंताओं को मैं अपने परमेश्वर के सामने बतलाऊंगा. यस, थैंक्स बी टू गॉड फॉर ऑल गॉड्स पीपल who are abiding in the Lord. परमेश्वर में बने हैं, परमेश्वर के ऊपर अपना भय रखें, परमेश्वर के ऊपर अपना भरोसा रखें. Because you must believe, you must trust that He is your fortress, He is your rock, He is your redeemer. ಆತನೇ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನೇ ನಿಮಗೆ ಗುರಾಣಿ ಆಗಿದ್ದಾನೆ, ಆತನೇ ನಿಮಗೆ ಬಲವಾಗಿದ್ದಾನೆ. ನಂಬ್ರಿ ಇದನ್ನ. ದೇವರನ್ನು ಮರಿಬೇಡ್ರಿ.
ದೇವರನ್ನ ಮರೆತು ದೇವರಿಂದ ದೂರ ಆಗ್ಬೇಡ್ರಿ. If there are anyone who is getting angry on God, please don't commit such sins. ದೇವರ ಮೇಲೆ ಕೋಪ ಮಾಡಬೇಡ್ರಿ, ದೇವರಿಂದ ಮನಸ್ಸನ್ನು ನೊಂದ್ಕೊಳ್ಬೇಡ್ರಿ. ಅದರ ಬದಲಾಗಿ ದೇವರ ಸನ್ನಿಧಿಯಲ್ಲಿ ದೇವರ ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಘನತೆ ಸ್ವಾಮಿ ಎಂಬುದಾಗಿ ನಾವು ಹೇಳುವಂಥದ್ದು ಬಹಳ ಅಗತ್ಯ. ಹಿಂಸೆಗೆ ಒಳಗಾದರೂ ಕೂಡ ಈ ವಾಕ್ಯ ಉಂಟು, ಆದರೆ ಈ ಪರಿಸ್ಥಿತಿಯಲ್ಲೂ ಕೂಡ ಈ ವಾಕ್ಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. 12ನೇ ವಚನ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. ಲಿಸನ್ ಟು ದಿಸ್, यह समझ के अचंभा ना करो कि कोई अनोखी बात तुम पर बीत रही है. अचंभा मत करो. Don't be surprised with such kind of experiences in your life. ನಿನ್ನ ಜೀವಿತದಲ್ಲಿ ಇಂಥ ಅನುಭವಗಳಿಂದ ಆಶ್ಚರ್ಯ ಪಡಬೇಡ್ರಿ. ಸ್ಥಿರಚಿತ್ತವಾಗಿರ್ರಿ, ದೃಢವಾಗಿರ್ರಿ. ವೇಟ್ ಅಪಾನ್ ಗಾಡ್, वेट अपॉन द लॉर्ड, कीप प्रेइंग इन द प्रेजेंस ऑफ गॉड. परमेश्वर की उपस्थिति में लगातार प्रार्थना करते रहो. प्रभु में बने रहो, प्रभु के वचनों में बने रहो, प्रभु पर भरोसा रखो, प्रभु के संग चलो, प्रभु के वचन को ध्यान करो, प्रभु के गीतों को गाओ. दिस इज अ कमांड ऑफ द लॉर्ड. डू नॉट फॉरगेट हिज बेनिफिट्स. जब हम उसके उपकार को याद करते हैं, उसको धन्यवाद देते हैं ना, ಆತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಈ ದಿನಗಳಲ್ಲಿಯೂ ಈ ಪರಿಸ್ಥಿತಿಯಲ್ಲೂ ದೇವರನ್ನು ಮರಿಬೇಡ್ರಿ. डोंट फॉरगेट गॉड. परमेश्वर को भूलना नहीं, परमेश्वर से दूर नहीं जाना, परमेश्वर के संग रहना, परमेश्वर के संग चलना, परमेश्वर में बढ़ते रहना, ताकि परमेश्वर तुम पर अपनी बहुतायता का अनुग्रह करे. क्योंकि दैट इज माय सेकंड पॉइंट. वो दूसरा विषय मैं कहना चाहूंगा, अपने अनुभवों के बीच में परमेश्वर के अनुग्रह को प्राप्त करते रहो. If you need anything in the days of this crisis, it is only the grace of God. ನಾವು ಪಡುವಂತ ಅನುಭವಗಳಲ್ಲಿ ದೇವರ ಕೃಪೆಯನ್ನು ಹೊಂದುವಂತವರಾಗಿರಬೇಕು. ನಾವು ಬಹಳ ಸಲ ಹೇಳ್ತೀವಿ, आजकल हम बहुत सारे लोगों को, अपने प्रियजनों को, चर्च मेंबर्स को, रिलेटिव्स को, शहर में, शहर के बाहर, गांव में, यहां वहां रहने वालों को फोन कर रहे हैं. How are you? Are you safe? Are you fine? सब ठीक है? आप कैसे हो? आपका हालचाल कैसे है? what do they respond? बहुत सारे लोगों को मैंने कॉल किया, उनका उत्तर क्या है? ನಿಮ್ಮೆಲ್ಲರ ಪ್ರಾರ್ಥನೆ ದೇವರ ಕೃಪೆಯಿಂದ ನಾವು ಚೆನ್ನಾಗಿದ್ದೇವೆ. आपकी प्रार्थना से, परमेश्वर के अनुग्रह से हम सब अच्छे हैं, सुरक्षित है करके हम लोग कहते हैं. And that is a message I would like to bring this morning, that in the midst of such great pandemic, ಇಂಥ ಭಯಂಕರವಾದಂಥ ವ್ಯಾಧಿಯ ಮಧ್ಯದಲ್ಲಿ, ದೇವರೇ ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆಯ ಹಸ್ತ ನನ್ನ ಮೇಲೆ ಇರಲಿ ಸ್ವಾಮಿ. तेरी कृपा, तेरा अनुग्रह परमेश्वर मेरे साथ रहे. ये प्रार्थना हमें कहना बहुत ही जरूरी है. आने वाले दिनों में और कितने भयंकर अनुभव से गुजरेंगे मैं नहीं जानता, और मसीह लोगों के प्रति क्या कुछ विरुद्ध में उठेगा मैं नहीं जानता. हालात सुधरने के बाद में कुछ दिन पहले तो इस भारत देश में कौन टिकेगा, कौन रहेगा, कौन जाएगा, कौन अपनी नागरिकता को प्रूव करेगा, इसके विषय में चर्चा चल रहा था. अब वो सब चर्चा एक तरफ हो गई है, लेकिन भारत देश में, धरती पर कौन टिकेगा, कौन जिएगा, कौन मरेगा, इस विचार पर ही दुनिया चल रही है. लेकिन इसके बीच में अगर आप जिंदा है ना, ये उसका कृपा है, उसका अनुग्रह है. मेरी सांसें चल रही है, ये उसका अनुग्रह है. बहुत सारे लोगों ने अपने स्टेटस में, व्हाट्सएप में एक विषय को बताया अपने. most of you have posted something. ಒಬ್ಬ 93 ವರ್ಷದ ವಯಸ್ಸುಳ್ಳಂತ ಹಿರಿಯನು ಈ ಕೋವಿಡ್-19 ಈ ರೋಗದಿಂದ ಕಷ್ಟಪಟ್ಟು ಆತನು ಹೊರ ಬಂದನು. he fought against this COVID-19. इस बीमारी से, कोरोना वायरस से उसने लड़ा. वो बुजुर्ग व्यक्ति लड़के बाहर निकलने के बाद, आप लोगों ने व्हाट्सएप में मैसेजेस, स्टेटस में आपने पढ़ा होगा, रखा होगा, ध्यान से सुनिएगा. और वो जब बाहर निकलता है तो वो बिल काउंटर के ऊपर उसे बिल दिया जाता है, और उसको लाखों रुपए का बिल जो है उस वेंटिलेटर के नाम पे जो है उसको बिल दिया जाता है कि आपने इतना वेंटिलेटर यूज किया आपकी सांसें चलने के लिए, और आपको इतना बिल पे करना पड़ेगा. सुनिएगा ध्यान से. ಇಷ್ಟು ದಿವಸ ನೀವು ವೆಂಟಿಲೇಟರ್ ಮೇಲೆ ಇದ್ರಿ, ಇದ್ರದ್ದು ಬೆಲೆ ₹1,00,000 ಆಗಿದೆ, ಇದನ್ನು ಕಟ್ರಿ ಎಂಬುದಾಗಿ ಹೇಳುವಾಗ ಆತನಿಗೆ ಬಿಲ್ ನೋಡಿ ಬಹಳ ಕಣ್ಣೀರು ಇಟ್ನು ಎಂಬುದಾಗಿ ಅವರು ಎದುರು ಕುಂತಂತ ಮನುಷ್ಯರು ಆಲೋಚನೆ ಮಾಡ್ತಾರೆ. ದೇ ಆಸ್ಕ್ ಹಿಮ್ ಕ್ವೆಶ್ಚನ್, सवाल करते हैं, ग्रैंडपा व्हाई आर यू क्राइंग, आप क्यों रो रहे हो, क्या ये बिल देखकर आपको रोने आ रहा है? और वो ग्रैंडपा, वो बुजुर्ग व्यक्ति, जो ये सच्ची घटना हो सकती है मैं नहीं जानता, लेकिन उसका कहना ये था कि कुछ दिनों का सांसें, जो वेंटिलेटर जो आपने मुझे दिया, इतना सब कुछ, इतना ज्यादा बिल आपने बनाया,
मैं सोच रहा हूं 90 साल से भी ज्यादा जो सांसें उस खुदा ने मुझे दिया, उसके प्रति मैं क्या चुकाऊं। अगर वो 90 साल की सांसें उसकी चली तो वो केवल उस खुदा का देन है। 93 years, 90 ವರ್ಷಕ್ಕಿಂತ ಜಾಸ್ತಿ, 93 ವರ್ಷ ಕಾಲ ದೇವರ ಆತನಿಗೆ ಉಸಿರು ಕೊಟ್ಟಿದ್ದಾನಂತಂದ್ರೆ ಅದು ದೇವರ ಕೃಪೆ ಎಂಬುದಾಗಿ ಹೇಳಲಿಕ್ಕೆ ಯಾವ ಸಂಶಯ ಇಲ್ಲ. ಪೌಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬಹಳ ದೊಡ್ಡ ವಾಕ್ಯವನ್ನು ಆತನು ತಿಳಿಸ್ತಾ ಇದ್ದಾನೆ. ಬಿಕಾಸ್ ಹಿ ಹ್ಯಾಡ್ ಗಾನ್ ಥ್ರೂ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್. ಬಹಳ ಭಯಂಕರವಾದಂತ ಆತನು ಆ ಒಂದು ಹಿಂಸೆ, ಆ ಒಂದು ಅನುಭವಗಳಿಂದ ಹಾದು ಹೋಗಿದ್ದಾನೆ. ಈ ಸಫರ್ಡ್ मोर देन यीशु मसीह के पीठ पर जितने चाबुक मारे गए उससे भी कई गुना पौलुस ने अपने पीठ पर मार खाया. और बाइबल बताती है उससे बहुत बार उसको मारा गया, उसको जेल में डाला गया, उसके कपड़ों को निकाल कर उसे नंगा सुलाया गया. और वो जब जहाज में रात में सफर कर रहा था उसकी जहाज टूट गई. और कितनी बार वो मौत के ऐसे डगर में था. ये सारे बुरे संघर्ष के अनुभव से गुजरा. और उसके बीच में वो 2 कुरिन्थी 12वें अध्याय के 9वें पद में लिखता है, तेरा अनुग्रह मेरे लिए काफी है. ಎಲ್ಲಾ ಘೋರವಾದಂತ ಕಷ್ಟ, ನೋವು, ಹಿಂಸೆ ಎಲ್ಲವುಗಳ ಮಧ್ಯದಲ್ಲಿ ಪೌಲನ ಹಾದೋದ. ಆದರೆ ಆತನ ನನಗೆ ನಿಮಗೆ ತಿಳಿಸುವಂತ ವಾಕ್ಯ ಕರ್ತನ ಮೂಲಕ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ಇಫ್ ಯು ಆರ್ ಲಿವಿಂಗ್ ಇನ್ such a horrible situation, अगर आप पैसों के लिए, अगर आप चीजों के लिए, अगर आप अपने रोज बरोज की जरूरतों के लिए अगर आप संघर्ष कर रहे हैं, अगर आपका डेली लाइफ का जो रूटीन है बहुत ही भयंकर हुआ है, जस्ट प्रे लॉर्ड ऐसे हालात में तेरा अनुग्रह मेरे लिए काफी है. ದೇವರೇ, ಇಂಥ ಘೋರ ವ್ಯಾಧಿಯ ಮಧ್ಯದಲ್ಲಿ ನಿನ್ನ ಕೃಪೆ ನನಗೆ ಬಹಳ ಅಗತ್ಯ, ನಿನ್ನ ಕೃಪೆ ನನಗೆ ಸಾಕು ಎಂಬುದಾಗಿ ಹೇಳುವಂಥದ್ದು ಬಹಳ ಅಗತ್ಯ. today you may not see the grace of God from your eyes. ನಿನ್ನ ಕಣ್ಣಿಂದ ದೇವರ ಕೃಪೆ ನನಗೆ ನೋಡಕ್ ಆಗ್ತಾ ಇಲ್ಲ. ಆದ್ರೆ ದೇವರ ಕೃಪೆಯ ಅನುಭವ ವಿಶೇಷವಾದದ್ದು. ಯಾಕಂದ್ರೆ ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. हालेलुया. उसके अनुग्रह से हम बचाए गए हैं, जो एफिसियों की पत्र उसके 2 अध्याय 5वें पद में लिखा है. उसके अनुग्रह से हमारा उद्धार हुआ है. Hebrews chapter 4 verse 16 I would like to read. हिब्रियों की पत्र उसके 4 अध्याय के 16वें पद को सुनेगा. आतन वाक्य ಏನು ಹೇಳ್ತಿದೆ ಗೊತ್ತಾ? आओ हम अनुग्रह के सिंहासन के निकट हियाव बांध कर चले कि हम पर दया हो और वो अनुग्रह पाए जो आवश्यकता के समय हमारी सहायता करे. हालेलुया. बन्री ನಾವು ಕರ್ತನ ಸಿಂಹಾಸನದ ಬಳಿಗೆ ಸೇರೋಣ. ಲೆಟ್ ಮಿ ರೀಡ್ ಫಾರ್ ಯು. Hebrews chapter 4, ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಕೇಳಿಸ್ಕೊಡ್ರಿ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಸಾಗೋಣ, ಆತನ ಸನ್ನಿಧಿಗೆ ಬರೋಣ. ಧೈರ್ಯದಿಂದ आतना सहाय नमगे ದೊರೆಯುವಂತೆ. यस यू नीड हेल्प इन दिस डेज. आप सबको कोई ना कोई चीज की जरूरत है. आपको कोई ना कोई विषय की जरूरत है. कम टू हिज प्रेजेंस, कम टू हिज सैंक्चुरी. उसके उपस्थिति में आओ, उसके दर पर आओ, उसके करीब आओ, उसके सिंहासन के पास में आओ और कहो कि लॉर्ड तेरा अनुग्रह मेरे लिए काफी है. ನಿನ್ನ ಕೃಪೆ ನನಗೆ ಸಾಕು ಎಂಬುದಾಗಿ ಹೇಳುವಂತದ್ದು ಬಹಳ ಅಗತ್ಯ. ದಟ್ ಈಸ್ ಒನ್ ಆಫ್ ದ ಪಾಯಿಂಟ್ ವಿಚ್ ಪೀಟರ್ ಆಲ್ಸೋ ಮೇಡ್. ಪೇತ್ರನು ಕೂಡ ಹೇಳುವಾಗ, ಆತನ ಸನ್ನಿಧಿಯಲ್ಲಿ ಬರುವಾಗ ಆತನ ಕೃಪೆಯಲ್ಲಿ ನೀವು ನೆಲೆಗೊಂಡಿರ್ರಿ ಎಂಬುದಾಗಿ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಮ್ಮಲ್ಲಿರುವುದರಿಂದ ಆತನ ಕೃಪೆಯಲ್ಲಿ ನೀವು ಧೈರ್ಯವಾಗಿರಿ ಎಂಬುದಾಗಿ. ಥರ್ಡ್ ಥಿಂಗ್, ಫೈನಲಿ, ಇನ್ ದ ಮಿಡ್ಸ್ ಆಫ್ ಆಲ್ ದಿಸ್ ಎಕ್ಸ್ಪೀರಿಯನ್ಸಸ್, ನಮ್ಮ ಎಲ್ಲಾ ಅನುಭವಗಳಲ್ಲಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡ್ತಾ ಇರಬೇಕು. ಐ ಮಸ್ಟ್ ಸರೆಂಡರ್ ಮೈ ಸೆಲ್ಫ್, ಕೀಪ್ ಆನ್ ಸರೆಂಡರಿಂಗ್ ಮೈ सेल्फ इनटू द हैंड्स ऑफ गॉड. लगातार मैं अपने आप को परमेश्वर के हाथ में सौंपते रहना बहुत जरूरी है. कीप सरेंडरिंग एवरी डे, कीप सरेंडरिंग एवरी मॉर्निंग, कीप सरेंडरिंग एवरी संडे वर्शिप सर्विस, कीप सरेंडरिंग एवरी नाइट, कीप सरेंडरिंग एवरी वीक एंड कीप सरेंडरिंग एवरी मंथ. कीप सरेंडरिंग योरसेल्फ. अपने आप को लगातार परमेश्वर के हाथ में रखना बहुत जरूरी है. बिकॉज द बाइबल से, सुनिएगा ध्यान से, अगर धर्मी इस बात को कह दे ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದ್ರೆ ಭಕ್ತಿಹೀನನು ಪಾಪಿಸ್ತನು ನಿಲ್ಲುವುದು ಹೇಗೆ? अगर धर्मी लोग कहे कि मेरा उद्धार पाना, या फिर धर्मी लोग ये कहे कि उसका धर्मी लोगों का उद्धार पाना ही अगर तकलीफ और कष्ट का विषय हो गया, तो पापी और अधर्मी लोग क्या करें? एंड दैट इज व्हाई द बाइबल सेज, इसलिए ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು
ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ सृष्टिकर्तನಿಗೆ ಒಪ್ಪಿಸಿಕೊಡಲಿ. सुनिएगा, इसलिए परमेश्वर की इच्छा के अनुसार दुख उठाते हैं, वे भलाई करते हुए अपने अपने प्राणों को विश्वास योग्य सृजनहार के हाथ में सौंप दे. In these days you have to do one thing, that you have to do good work. ನಿಮಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಈ ಒಳ್ಳೆ ಕೆಲಸಗಳ ಮಧ್ಯದಲ್ಲಿ ಕರ್ತನ ಕೈಗೆ ಒಪ್ಪಿಸಿಕೊಡ್ತಾ ಇರ್ರಿ. Yes, you and I have to do good things. ಭಲಾ ಕಾಮ್ ಕರ್ನಾ ಹೈ. ಒಳ್ಳೆದನ್ನು ಮಾಡ್ರಿ, ಒಳ್ಳೆದನ್ನೇ ಮಾಡುವವರಾಗಿರ್ರಿ, ಒಳ್ಳೆದಲ್ಲೇ ನೆಲೆಗೊಂಡಿರ್ರಿ. ಒಳ್ಳೆ ಸ್ವಭಾವ, ಒಳ್ಳೆ ಮನಸ್ಸು, ಒಳ್ಳೆ ಕಾರ್ಯ, ಒಳ್ಳೆ ಕೆಲಸ, ಒಳ್ಳೆ ದೇಣಿಗೆ, ಒಳ್ಳೆ ಸಹಾಯ, ಒಳ್ಳೆ ಪ್ರೀತಿ, ಒಳ್ಳೆದನ್ನು ಮಾಡುವವರಾಗಿದ್ದು, ಧೈರ್ಯವಾಗಿದ್ದು, ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇರ್ರಿ. ಇಫ್ ಐ ಹ್ಯಾವ್ ಟು ಡೂ ಎನಿಥಿಂಗ್ ಇನ್ ದೀಸ್ ಲಾಸ್ಟ್ ಡೇಸ್, डू गुड थिंग्स. सैड टू नो दैट सम ऑफ द पीपल शायद कितना भला काम किया मैं नहीं जानता. कितने लोगों का आप लोग, कुछ लोग पेट भर रहे हैं मैं नहीं जानता. कितने लोगों को आपने मदद किया मैं नहीं जानता. कितने लोग के प्रति सहायता किया आपने मैं नहीं जानता. कितने लोगों को आपने अच्छी बातों को बोला है, अच्छे कामों को किया मैं नहीं जानता. बट यू हैव टू डू गुड थिंग्स. मुझे भला कार्य करना है. ನನಗೆ ಒಳ್ಳೆದನ್ನು ಮಾಡಬೇಕು. ಒಳ್ಳೆದನ್ನು ಮಾಡುತ್ತಾ ನನ್ನನ್ನು ನಾನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ಬೇಕು. ಐ ಮಸ್ಟ್ सरेंडर माई सेल्फ, आई मस्ट हैंड ओवर माई सेल्फ. लगातार हर चीज के लिए मुझे अपने आप को परमेश्वर के हाथ में सौंपना बहुत जरूरी है. हम बीते हुए हफ्ते में हमने मनन किया, यीशु मसीह का कार्य पूरा हुआ और पूरा होने के बाद में आखिरी वचन वो कहता है कि हे पिता, मैं अपनी आत्मा तेरे हाथों में सौंपता हूं. If Jesus Christ himself hands over his whole soul and spirit into the hand of the Father, ಯೇಸು ಕ್ರಿಸ್ತನೇ ಸ್ವತಃ ತನ್ನ ಆತ್ಮ ಪ್ರಾಣವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾದ್ರೆ, ನೀನು ನಾನು ಯಥಾ ರೀತಿಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಬರುವಾಗ ನಮ್ಮನ್ನು ಒಪ್ಪಿಸಿಕೊಡ್ತಾನೆ ಇರಬೇಕು. ಅಯ್ಯೋ ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು. ಅಯ್ಯೋ ದೇವರೇ, ನಿನ್ನ ಕೃಪೆ ನನ್ನ ಮೇಲಿರಲಿ ಸ್ವಾಮಿ. ಅಯ್ಯೋ ದೇವರೇ, ನಿನ್ನ ಹಸ್ತ ನನ್ನ ಮೇಲಿರಲಿ ಸ್ವಾಮಿ. ಅಯ್ಯೋ ದೇವರೇ, ನನ್ನ ಮೇಲೆ ನಿನ್ನ ಕೃಪಾಶೀರ್ವಾದ ಇರಲಿ ಸ್ವಾಮಿ. ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡ್ತೇನೆ. ಲಾರ್ಡ್, ಐ ಸರೆಂಡರ್ ಮೈ ಸೆಲ್ಫ್, ಐ ಸರೆಂಡರ್ ಮೈ ಫ್ಯಾಮಿಲಿ, ಐ ಸರೆಂಡರ್ ಮೈ ಚೈಲ್ಡ್, ಐ सरेंडर माई चिल्ड्रन, माई वाइफ, माई हस्बैंड, माई होल फैमिली. लॉर्ड, मेरी पूरी कलीसिया, मेरे लोगों को प्रभु मैं तेरे हाथों में सौंपता हूं. और उन सबसे बढ़कर इंडिविजुअल प्रार्थना, अपने आप को प्रभु, मेरे जीवन को, मेरे इन सांसों को प्रभु, मेरे इस देह को, मेरी इस आत्मा को, मेरे इस लाइफ को प्रभु तेरे हाथों में सौंपता हूं. इट्स वेरी इंपॉर्टेंट. इट्स ऑल्सो सैड दैट मोस्ट ऑफ अस, बहुत सारे हम में से लोग हैं जो अब तक परमेश्वर के हाथ में अपने आप को नहीं रख रहे हैं. ಇನ್ನೂ ಕೆಲವು ಜನ ತಮ್ಮನ್ನು ತಾವು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇಲ್ಲ. ಬಹಳ ದುಃಖಕರವಾದಂಥ ಸಂಗತಿ. ನಾನು ಕೊನೆಗಳಿಗೆಯ ಜೀವಿತದ ಕೊನೆಗಳಿಗೆಯಲ್ಲಿ ಇದ್ದೇನೋ ಇದ್ದಿಲ್ಲೋ ನನಗೆ ಗೊತ್ತಿಲ್ಲ. बट when the end of life will come, I do not know. जीवन का अंत कब होगा मैं नहीं जानता, लेकिन वो अंत के पहले लगातार बिना रुके, बिना चूके अपने आप को परमेश्वर के हाथ में मुझे सौंपते रहना बहुत ही जरूरी है. ನಿಮ್ಮ ನೀವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇರಬೇಕು. ಕೀಪ್ ಸರೆಂಡರಿಂಗ್. ಸರೆಂಡರ್ ಯುವರ್ ಲೈಫ್, ಸರೆಂಡರ್ ಯುವರ್ ಹಾರ್ಟ್. ನಿನ್ನ ಹೃದಯ, ನಿನ್ನ ಮನಸ್ಸು, ಈ ಅನುಭವಗಳ ಮಧ್ಯದಲ್ಲಿ, लॉर्ड आई सरेंडर ऑल, आई सरेंडर टू यू ओ लॉर्ड मास्टर. मैं अपने आप को तेरे हाथों में सौंपता हूँ. ये प्रार्थना करना बहुत जरूरी. ಆದ್ದರಿಂದ ನಾವು ಪಡುವಂಥ ಅನುಭವಗಳಲ್ಲಿ ಬಹಳ ವಿಷಯಗಳು ಕಲ್ತ್ಕೊಳ್ಳಿಕ್ಕಿದ್ದೇವೆ. दिस इज आवर एज, ये हमारा एरा है, ये हमारा युग है, ये हमारा साल है. इस उम्र से जो हम लोग गुजर रहे हैं ना, ये हमारा अनुभव है. इफ यू आर गोइंग थ्रू सच एक्सपीरियंसेस, यू गिव ग्लोरी टू गॉड, बिकॉज यू आर कमिंग इन द हिस्ट्री ऑफ दिस वर्ल्ड. इस दुनिया के इतिहास में आप है, आप हाजिर है, आप आंखों से देख रहे हैं, कानों से सुन रहे हैं. आप स्वयं अपने देश और राष्ट्र का, दुनिया का अनुभव से गुजर रहे हैं आप. और इस अनुभव में अपने परमेश्वर को ना भूलना, अपने पिता परमेश्वर को ना भूलना, उसकी आराधना करना ना भूलना, उसकी उपस्थिति में प्रार्थना करना ना भूलना, उसके वचन को पढ़ना ना भूलना. और जितना आप करेंगे उसके अनुग्रह को ज्यादा से ज्यादा प्राप्त करना. ಆತನ ಕೃಪೆಯನ್ನು ಹೊಂದ್ರಿ. ಆತನ ಕೃಪೆಯನ್ನು ಹೊಂದುತ್ತಾ ಹೋದಾಗೆಲ್ಲ ಒಪ್ಸ್ರಿ, ನಿಮ್ಮ ನೀವು ಒಪ್ಸ್ರಿ. ಇನ್ಯಾವಾಗ ಒಪ್ಸ್ರಿ? when will you surrender your life? when will you give your heart to Lord Jesus Christ? ಇನ್ನು ಯಾವಾಗ ನಿಮ್ಮ ಹೃದಯ, ನಿಮ್ಮ ಜೀವಿತ ನೀವು ಕರ್ತನ ಕೈಗೆ ಒಪ್ಪಿಸಿಕೊಡ್ತೀರಿ? ನನಗೆ ಗೊತ್ತಿಲ್ಲ. दिस इज अ टाइम. इस अनुभव के बाद में एक और अनुभव आएगा. एक और अनुभव से हम लोग गुजरने वाले हैं. लेकिन मेरी प्रार्थना है हम सभी लोग
अपने आप को परमेश्वर को सौंपे ताकि वो प्रभु हमें बल दे, हमें ताकत दे, इसका सामना करें और इसका सामना करते हुए हम प्रभु में बने रहे, उसके वचनों में बने रहे। मैं उम्मीद करता हूँ आने वाले दिनों में मैं कोशिश करूंगा कि आप तक और ज्यादा संदेश में पहुंचाऊं। लेकिन लेट दिस बी आवर प्रेयर, लॉर्ड गिव मी योर ग्रेस, गिव मी योर ग्रेस लॉर्ड, गिव मी योर अनॉइंटिंग, गिव मी योर स्ट्रेंथ लॉर्ड, गिव मी योर करेज लॉर्ड फादर, सो दैट आई मे गो थ्रू ऑल सच एक्सपीरियंसेस। इन सारे अनुभवों से भी मैं गुजरने के बावजूद भी तेरा अनुग्रह मेरे लिए काफी रहे प्रभु। ನಿನ್ನ ಕೃಪೆ ನನಗೆ ಸಾಕು ಎಂಬ ಒಂದು ಪ್ರಾರ್ಥನೆ ನಮ್ಮ ಜೊತೆಯಲ್ಲಿರಲಿ। ಆದ್ದರಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ। I do not know, since last some days some thought is going on, कब इसका छुटकारा होगा, कब ये हालात सुधरेंगे, मैं नहीं जानता। हम सभी लोग प्रार्थना कर रहे हैं, लेकिन मुझे ऐसे भावना आ रहा है, मैंने नहीं बताया अब तक, लेकिन मैं बताना चाहूंगा, प्लीज स्टार्ट प्रेइंग फॉर द रेन। ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ರಿ। ದೇವರು ನಮ್ಮ ದೇಶದಲ್ಲಿ ಮಳೆ ಕಳಿಸಲಿ ಅಂತ ಪ್ರಾರ್ಥನೆ ಮಾಡ್ರಿ। आई डू नॉट नो, यू मे से दैट बारिश का सीजन तो जून या मई एंड में, मई के बीच में शुरुआत होगा, लेकिन एक बारिश जो है एक ऐसा चिन्ह है जहां पर प्रभु ने लगातार मुझे कुछ दिनों पहले बताया और वापस मैं बताना चाहूंगा, प्लीज स्टार्ट प्रेइंग फॉर द रेन। परमेश्वर अपने आशीष के चंगाई की बारिश को इस धरती पर भेजने वाला है। से आमीन, हालेलुया। ದೇವರು ಸ್ವಸ್ಥತೆಯ, ಬಿಡುಗಡೆಯ, ಆರೋಗ್ಯದ, ಆಶೀರ್ವಾದದ ಮಳೆಯನ್ನು ಈ ಭೂಲೋಕಕ್ಕೆ ಕಳಿಸ್ಲಿಕ್ಕಿದ್ದಾನೆ। ದಯಮಾಡಿ ಪ್ರಾರ್ಥನೆ ಮಾಡ್ರಿ। ದೇವರು ನಿಮ್ಮ ಪಟ್ಟಣಕ್ಕೆ, ನಿಮ್ಮ ದೇಶಕ್ಕೆ, ನಿಮ್ಮ ರಾಷ್ಟ್ರಕ್ಕೆ, ನಿಮ್ಮ ಪ್ರಾಂತಕ್ಕೆ, ನಿಮ್ಮ ಸ್ಥಳಕ್ಕೆ ಒಳ್ಳೆ ಸಾಕಾದಷ್ಟನ್ನು ಮಳೆಯನ್ನು ಸುರಿಸಲಿ। ಆ ಮಳೆಯ ಮೂಲಕ ದೇವರೊಂದು ಅದ್ಭುತ ಮಾಡ್ಲಿಕ್ಕಿದ್ದಾನೆ। मैंने वेदर फोरकास्ट भी स्टडी करके देखा, मुझे आने वाले 10 दिनों में कहीं पे बारिश दिखाई नहीं दे रहा, बट आई बिलीव whether it is in 10 days, whether it is in 15 days or whether it is in a month of time, पूरे महीने के बाद आएगा मैं नहीं जानता, लेकिन वो बारिश का एक ऐसा चिन्ह है जो प्रभु आपके बीच में उस स्वस्थता की, चंगाई के, छुटकारे के बारिश को इस धरती पर भेजे। ऑलरेडी कुछ जगहों में हो रहा है, मैं प्रभु के नाम को धन्यवाद देना चाहता हूं, लेकिन रिसीव दिस ब्लेसिंग, रिसीव दिस प्रॉमिस and keep praying for that। ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ದೇವರು ತನ್ನ ಸ್ವಸ್ಥತೆಯನ್ನು ನೀಡಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿದೆ। let us pray, let us have a small prayer। हम एक छोटी सी प्रार्थना करेंगे, ಅದಾದ ನಂತರ ಒಂದು ಹಾಡನ್ನು ಹಾಡಿ ಕರ್ತನಿಗೆ ನಾವು ಒಂದು ಚಿಕ್ಕ ಕಾಣಿಕೆಯನ್ನು ಸಮರ್ಪಿಸೋಣ। हम आखिरी प्रार्थना करेंगे, उसके बाद में हम भेंट देंगे और आशीष वचन प्राप्त करेंगे। स्वर्गीय दयालु परमेश्वर यीशु मसीह, हम धन्यवाद देना चाहते हैं, तेरी स्तुति, तेरी आराधना करते हैं लॉर्ड। हम बहुत ही बड़ी महामारी से भी क्यों ना गुजरे प्रभु, तेरा अनुग्रह काफी है। तो हमारे बीच में, हमारे मध्य में तो वास करता है, हमारे इर्द गिर्द में है पिता। तेरा वादा है कि तू ना हमें कभी छोड़ेगा, हमें त्यागेगा, क्योंकि तेरे अनुग्रह में जी रहे हैं, तेरे अनुग्रह में सांसें चल रही है, तेरे अनुग्रह में आराधना कर रहे हैं, तेरे अनुग्रह में हमारी भूख, हमारी प्यास मिट रही है लॉर्ड। तेरे नाम को धन्यवाद हो परमेश्वर। हम तुझे ना भूलते हुए प्रभु, हम तुझसे दूर ना जाते हुए प्रभु, हमें और करीब परमेश्वर और तेरे साथ हमें बढ़ाने के लिए तुझसे हम प्रार्थना करते हैं, केवल आपकी महिमा के लिए लॉर्ड। जिस वचन को मैंने बोला हूं, कहा हूं प्रभु, ये मेरी सोच, मेरी बुद्धि नहीं, लेकिन आत्मा की अगुवाई में जो मैंने कहा है लॉर्ड, मेरी प्रार्थना है नाज़रेत यीशु के नाम में पिता, हमारे देश के लिए, हमारे राष्ट्र के लिए, पूरी दुनिया के लिए प्रभु, एक ऐसा बारिश प्रभु, एक चंगाई का बारिश, एक स्वस्थता का बारिश, एक डिलीवरेंस का रेन को, बारिश को प्रभु आप इस देश में उंडेलने के लिए आपसे हम प्रार्थना करते हैं लॉर्ड। कौन सा समय, कौन सा टाइम, कौन सा दिन आपने नियुक्त किया मैं नहीं जानता, लेकिन नाज़रेत यीशु के नाम में पिता, आसमान के जोरों के, आसमान के द्वार परमेश्वर लॉर्ड, सारे बादल खुल जाए प्रभु और धरती पर बारिश होने पाए प्रभु, ताकि उस बारिश के द्वारा पिता ये राष्ट्र के सारी बीमारियां धुल जाए प्रभु, शुद्ध हो जाए पिता। तेरे लहू से पिता इस बारिश को हम सील करते हैं पिता प्रभु जी, केवल आपकी महिमा के लिए आप ऐसा करेंगे। धन्यवाद देते हैं, आगे के समय को आपके हाथों में रखते हुए यीशु के नाम से इस दुआ को हम मांगते हैं, आमीन आमीन। We'll sing ಸ್ತುತಿ ಗೀತೆಯಿಂದ ಅಥವಾ ಇಟ್ಸ್ ಅ ವೆರಿ ನೈಸ್ ಸಾಂಗ್, ಕೀರ್ತನೆಗಳಲ್ಲಿ ಹಾಡುವಂತ ರಾಗ ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, ದೇವರೇ ಮಗೆ ಆಶ್ರಯ। ಈ ಒಂದು ಹಾಡನ್ನು ಹಾಡುವಾಗ ಕೆಲವು ಚರಣ ಮಾತ್ರ ಆಡೋಣ। ವಿಲ್ ಸಿಂಗ್ ಫ್ಯೂ ಸ್ಟ್ಯಾಂಜಸ್ एंड wherever you are, you have offering boxes at your home। आपके घरों में ऑफरिंग डिब्बे हैं जो आपके चर्च से बिलोंग करता होगा, नो मैटर आप कहां पर देना चाहेंगे, बट प्लीज फील फ्री, you have to offer something to the Lord. This is very important. I would encourage ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, you have to offer in these days, इन दिनों में प्रभु को भेंट चढ़ाना बहुत जरूरी है। Every Sunday you offer something to the Lord.
ಬಟ್ ಯು ಮಸ್ಟ್ ಹ್ಯಾವ್ ದಟ್ ಪೇನ್, ಬರ್ಡನ್ ದಟ್ ಯು ಮಸ್ಟ್, ನೀವು ಕರ್ತನಿಗೆ ನಿಮ್ಮ ಕಾಣಿಕೆಯನ್ನು ಸಮರ್ಪಿಸುವಂಥದ್ದು ಬಹಳ ಅಗತ್ಯ. बिकॉज वन और दी अदर डे एक ना एक दिन वो भेंट जो है प्रभु के मंदिर में जाने वाला है. आप एक जगह डिसाइड करो, एक बॉक्स डिसाइड करो, एक डिब्बे में रखो, एक कवर में रखो, लेकिन आपका ऑफरिंग जो है, जो प्रभु के मंदिर में जाना है, उसे हम समर्पित करेंगे. ಸಿದ್ಧರಾಗ್ರಿ. 132ನೇ ಸ್ತುತಿಗೀತೆಯಿಂದ ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, ಈ ಹಾಡನ್ನು ಹಾಡಿ ಕರ್ತನಿಗೆ ನಾವು ಕಾಣಿಕೆ ಸಮರ್ಪಿಸೋಣ. ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, 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 ದೈವ ತಂದೆ ಬೆಳಕ ಕೊಟ್ಟು ಜೀವ ಮಾರ್ಗದಲ್ಲಿ ನಡೆಸಿ, ದೈವ ತಂದೆ ಬೆಳಕ ಕೊಟ್ಟು ಜೀವ ಮಾರ್ಗದಲ್ಲಿ ನಡೆಸಿ, ಕಾವಲಿದ್ದು ಆತ ನಮಗೆ ಯಾವ ಭಯವ ಇಲ್ಲದಂತೆ, ಕಾವಲಿದ್ದು ಆತ ನಮಗೆ ಯಾವ ಭಯವ ಇಲ್ಲದಂತೆ, ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, ಕೂಗುವಂತ ನಮ್ಮ ಮೊರೆಯ ನೀಗಿ ತಳ್ಳಿ ಬಿಡದೆ ಕೇಳಿ, ಕೂಗುವಂತ ನಮ್ಮ ಮೊರೆಯ ನೀಗಿ ತಳ್ಳಿ ಬಿಡದೆ ಕೇಳಿ, ಬೇಗ ಕಾದು ತನ್ನ ಹೆಸರಿಗಾಗಿ ನಡೆಸುತ್ತಿರುವನಾಥ, ಬೇಗ ಕಾದು ತನ್ನ ಹೆಸರಿಗಾಗಿ ನಡೆಸುತ್ತಿರುವನಾಥ, ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, ಬಿಡದೆ ನಮ್ಮ ಹತ್ರವಿದ್ದು ನಡೆಸಿ ನಮ್ಮ ಪಾದವನ್ನು, ಬಿಡದೆ ನಮ್ಮ ಹತ್ರವಿದ್ದು ನಡೆಸಿ ನಮ್ಮ ಪಾದವನ್ನು, ಎಡವಿ ಬೀಳದಂತೆ ಮಾಡಿ ಪೊಡವಿಯಲ್ಲಿ ಪೋಷಿಸುವನು, ಎಡವಿ ಬೀಳದಂತೆ ಮಾಡಿ ಪೊಡವಿಯಲ್ಲಿ ಪೋಷಿಸುವನು, ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ, ದೇವರೇ ಮಗೆ ಆಶ್ರಯ, ಇಂದು ಎಂದು ಆಶ್ರಯ. ನಾವೆಲ್ಲರೂ ತಲೆ ಬಾಗಿಸ್ಕೊಳ್ಳೋಣ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ, ಕಾಣಿಕೆಯನ್ನು ಕರ್ತನಿಗೆ ಒಪ್ಪಿಸ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದಿವಸ ಸಬ್ಬತ್ ಆರಾಧನೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರುವಂತೆ ನಿನ್ನ ಸಿಂಹಾಸನದ ಪಾದಡಿಯಲ್ಲಿ ಬಂದು ಅನೇಕ ಸಂಗತಿಗಳಿಗಾಗಿ ಪ್ರಾರ್ಥಿಸುವಂಥ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಕೃಪಾಳು ದೇವರೇ, ನಮ್ಮನ್ನು ಕರುಣಿಸು, ನಮ್ಮ ಪ್ರಾರ್ಥನೆಯನ್ನು ಆಲಿಸು, ನಮ್ಮ ಪ್ರಾರ್ಥನೆಗೆ ಕಿವಿಗೊಡು ಸ್ವಾಮಿ. ನೀನೊಬ್ಬನೇ ನಂಬಿಗಸ್ತನು, ನೀನೊಬ್ಬನೇ ಶ್ರೇಷ್ಠನು, ಮಹೋನ್ನತನು ಕರ್ತನೆ. ತಂದೆ ಆ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಂಥವರಾಗಿದ್ದೇವೆ. ನಿನ್ನ ಆಶೀರ್ವಾದ ನಮ್ಮನ್ನಿಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಿನಗೆ ಸ್ತೋತ್ರ ಯೇಸುವೆ, ನಿನಗೆ ಮಹಿಮೆ, ನಿನಗೆ ಘನತೆ ಸ್ವಾಮಿ. ಲಾರ್ಡ್, ವಿ ಪ್ರೈಸ್ ಯು, ವಿ ಥ್ಯಾಂಕ್ ಯು ಲಾರ್ಡ್, ವಿ ಗಿವ್ ದಿ ಗ್ಲೋರಿ. ನಿನಗೆ ಸ್ತೋತ್ರ. ಈ ಕಾಣಿಕೆಯನ್ನು ಸ್ವೀಕಾರ ಮಾಡು. ಯಥಾರ್ಥವಾಗಿ ಕೊಟ್ಟಿದ್ದೇವೆ. ನಿನ್ನ ಸೇವೆ, ನಿನ್ನ ರಾಜ್ಯ, ನಿನ್ನ ಕಾರ್ಯದಲ್ಲಿ ಕಾಣಿಕೆ ಉಪಯೋಗಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ತಂದೆ ಆ ದೇವರೇ, ವಾಕ್ಯವನ್ನು ಕೇಳಿರುವಂತೆ ಎಲ್ಲರಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಿನ್ನನ್ನೇ ಧ್ಯಾನಿಸುತ್ತಾ, ನಿನ್ನನ್ನೇ ಸ್ಮರಿಸುತ್ತಾ, ನಿನಗೆ ಸ್ತುತಿ ಸ್ತೋತ್ರದ ಪದಗಳನ್ನು ನುಡಿಯುತ್ತಾ ನಾವು ಜೀವಿಸುವಂತೆ
ನಮಗೆ ಕೃಪೆಯನ್ನು ಅನುಗ್ರಹಿಸು. ಬಹಳ ಬೇಗನೆ ನಾವು ನಿನ್ನ ಸಭೆ, ನಿನ್ನ ಆಲಯಕ್ಕೆ, ನಿನ್ನ ಮಂದಿರಕ್ಕೆ ಸೇರುವಂಥ ಸೌಭಾಗ್ಯ ನಮ್ಮೆಲ್ಲರಿಗೆ ಕೊಡು ಸ್ವಾಮಿ. ಸ್ವಸ್ಥತೆಯ, ಆರೋಗ್ಯ, ಬಿಡುಗಡೆಯ ಮಳೆಯನ್ನು ಸ್ವಾಮಿ, ಆಕಾಶದ ದ್ವಾರಗಳನ್ನು ತೆರೆಯ ಮಾಡಿ, ಮೋಡ ಗಗನ ಮಂಡಲಗಳು ಗರ್ಜಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಬಿಡುಗಡೆ ಮಾಡು ಸ್ವಾಮಿ. ಈ ಮಳೆಯ ಆಶೀರ್ವಾದ ಸ್ವಾಮಿ ದೇಶಕ್ಕೆ, ರಾಷ್ಟ್ರಕ್ಕೆ ಒದಗಿಸು. ಬಹಳ ಬೇಗನೆ ನಮ್ಮನ್ನು ಗುಣಪಡಿಸು, ಆರೋಗ್ಯ ದಯಪಾಲಿಸು, ದೇಶವನ್ನು ಕರುಣಿಸು ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನೇ ನಿನ್ನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬಾದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೂ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ಐಕ್ಯತೆಯು, ಪರಲೋಕದ ಶಾಂತಿ, ಸಮಾಧಾನ, ಸಮೃದ್ಧಿಯ ಜೀವಿತವು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಗಳಲ್ಲಿ, ನಮ್ಮ ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಇಂದಿಗೂ ಎಂದೆಂದಿಗೂ ಕ್ರಿಸ್ತನ ಬರುಣದವರೆಗೆ ನೆಲೆಗೊಂಡಿರಲಿ. ಆಮೇನ್. 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 ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.